ನಮಸ್ಕಾರ ರೈತ ಬಾಂಧವರೇ. ಇವತ್ತು ಚಿಂಚೋಳಿ ತಾಲೂಕಿನ ಚಿಂಚೋಳಿ ಗ್ರಾಮದಲ್ಲಿದ್ದೀನಿ. ಇವತ್ತು ಪ್ರಗತಿಪರ ರೈತರಾದಂತಹ ನಮ್ಮ ಜೊತೆ ನಾಗೇಶ್ ಸುಂಕದವರು ನಮ್ಮ ಜೊತೆಲಿದ್ದಾರೆ. ನಾನು ಡಾಕ್ಟರ್ ಸಾಹೇಲ್ ಪ್ರತಿನಿಧಿಯಾಗಿ 5 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಇವರು ನಮ್ಮ ಜೈವಿಕ ಗೊಬ್ಬರದಂಥ ಡಾಕ್ಟರ್ ಸಾಹೇಲಲ್ಲಿ ಬೆಳೆದಿದ್ದಾರೆ. 8 ತಿಂಗಳ ಕಬ್ಬಿದೆ. ಇದು ಇವತ್ತಿಗೆ 8 ತಿಂಗಳ ಕಬ್ಬಿದೆ. ಕಬ್ಬು ಯಾವ ಥರ ಬಂದಿದೆ ಏನಿಲ್ಲ, ಇವ್ರು ಯಾವ ಥರ ಬೆಳೆದಿದ್ದಾರೆ ಅಂತ ಇವ್ರ ಜೊತೆಯಲ್ಲಿ ನಾವು ಹಂಚ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇದು ಕಬ್ಬು ಬೆಳೆದಿರ ಸರ್, ಏನು ಕೊಟ್ಟು ಬೆಳೆದಿದ್ದೀರಾ? ಇದು ನಾವು ಡಾಕ್ಟರ್ ಸಾಹೇಲ್ ಯೂಸ್ ಮಾಡಿವಿ ಸರ್. ಟೋಟಲಿ ಡಾಕ್ಟರ್ ಸಾಹೇಲ್ ಶುಗರ್ ಕ್ಯಾನ್. ಶುಗರ್ ಕ್ಯಾನ್ ಸ್ಪೆಷಲ್. ಸರ್ ಎಷ್ಟು ತಿಂಗಳ ಕಬ್ಬು ಸರ್ ಇದು? ಇದು ಇವತ್ತಿಗೆ ಕರೆಕ್ಟ್ 8 ತಿಂಗಳಾಯ್ತು ನೋಡಿ ಸರ್. 8 ತಿಂಗಳ ಕಬ್ಬು ಐತೆ ಸರ್. ಸರ್ ಯಾವ ಥರ ಇದೆ ಸರ್ ಕಬ್ಬಿದಲ್ಲಿ ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ? ಎಲ್ಲ ಚೆನ್ನಾಗಿದೆ ನೋಡ್ರಿ ಸರ್. ಕಬ್ಬು ದಪ್ಪಲ್ಲಿ ಸರ್? ದಪ್ಪನೂ ನೋಡ್ರಿ ಸರ್, ನೀವೇ ನಿಮ್ಮ ಎದುರೇ ಕಾಣತ್ತಲ್ಲ ಸರ್. 8 ತಿಂಗಳ ಕಬ್ಬು ಸರ್ ಇದು. ಸರ್. ಈಗ ಎಷ್ಟು ಗಣಿಕೆ ಇದೆ ಸರ್? ಸರ್ ನೋಡಿ 18 ಹಿಡಿದು 22 ಗಣಿಕೆ ಅದ ನೋಡ್ರಿ ಸರ್. 22-23 ತನಕ ಓಕೆ ಸರ್. ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ರೈತರಿಗೆ? ಏನು ಆರ್ಗ್ಯಾನಿಕದಲ್ಲಿ ಬೆಳೆದಂತೀರಾ, ಏನು ಇದು DAPದಲ್ಲಿ ಹಾಕಿದ ರಾಸಾಯನಿಕ ಗೊಬ್ಬರದಲ್ಲಿ ಕೊಟ್ಟು ಬೆಳೆದ್ರೆ ಉತ್ತಮ ಅಂತೀರಾ ಸರ್? ಸರ್ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮೊದಲು ನಾ ಆನ್ಲೈನ್ ನೋಡಿ ಡಾಕ್ಟರ್ ಸಾಹೇಲ್ ಯೂಸ್ ಮಾಡ್ತಿದ್ದೆ ಸರ್. ಹೌದು ಸರ್. ಆಮೇಲೆ ಒಂದ್ಸರಿ ನಿಮ್ ಪರಿಚಯ ಆಯ್ತು, ಅವಾಗಿಂದ ಕಂಟಿನ್ಯೂ ಏನಿಲ್ಲ ಅಂದ್ರೆ ಒಂದು 5-6 ವರ್ಷ ಆಯ್ತು ಸರ್. ಹೌದು. ನಾವು ಉದ್ದು, ಹೆಸರು, ತೊಗರಿ ಎಲ್ಲದಕ್ಕೂ ಯೂಸ್ ಮಾಡಿದೀವಿ. ಹೌದು ಸರ್. ಮತ್ತೇನಂದ್ರೆ ಇದು ಕಡಿಮೆ ಖರ್ಚಿನಾಗ ಒಳ್ಳೆ ಇಳುವರಿ, ಮತ್ತೇನಪ್ಪಾ ಅಂದ್ರೆ ನೈಸರ್ಗಿಕವಾಗಿ ಮಾಡೋದಿರುತ್ತೆ ಸರ್. ಈಗ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ತದೆ ಸರ್. ಮಣ್ಣ ಸಂರಕ್ಷಣೆ ಮಾಡಬಹುದು. ಭೂಮಿದಲ್ಲಿ ಬದಲಾವಣೆ ಆಗಿದಲ್ಲ ಸರ್? ಸರ್ ಮಣ್ಣು ಅಂದ್ರ ಇಲ್ಲಿನ ಈಗ ಇದು ಗೊತ್ತಾಗಲ್ಲ ಸರ್. ಹೌದು. ಯಾಕಂದ್ರ ನಾ ಲಾಸ್ಟ್ ಟೈಮ್ ಕೆಳಗಡೆ ಈಗ ತೊಗರಿ ಬಿತ್ತಿವಲ್ ಸರ್. ಲಾಸ್ಟ್ ಟೈಮ್ ಯೂಸ್ ಮಾಡಿದಾಗ ನಾ ಬಿತ್ತುವಾಗ ನೋಡ್ಲತ್ತೀನಿ ಸರ್. ಬದುವಿನಲ್ಲಿ ತಿರ್ಕೊಂಡು ಹೋಗೋವಾಗ ನನಗೆ ಏನಿಲ್ಲ ಅಂದ್ರೆ 4-5 ಎರೆಹುಳ ಸಿಗ್ತದೆ ಸರ್. ನಾನು ಎಲ್ಲಿ ಡಾಕ್ಟರ್ ಸಾಹೇಲ್ ಯೂಸ್ ಮಾಡಿಲ್ಲ, ಅಲ್ಲಿ ಒಂದು ಎರೆಹುಳ ಕಂಡಿಲ್ಲ. ಕಂಡಿಲ್ಲ ಸರ್. ಅದೇ ಖೂಬಿ ಸರ್ ಡಾಕ್ಟರ್ ಸಾಹೇಲ್ದು. ಯಾಕಂದ್ರ ರೈತನ ಮಿತ್ರನೇ ಎರೆಹುಳ. ನಮ್ಮ ಹೊಲದಾಗ ಎರೆಹುಳ ಇತ್ತಪ್ಪ ಅಂದ್ರೆ ನಮ್ಮ ಹೊಲ ಫಲವತ್ತತೆ ಇರ್ತದೆ ಸರ್. ಭೂಮಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಭೂಮಿ ಒಳಗೆ. ಈಗ ನಮ್ಮ ಹೊಲದಾಗ ಆರ್ಗ್ಯಾನಿಕ್ ಕಾರ್ಬನೇ ಇಲ್ಲ ಸರ್, ಸಾವಯವ ಇಂಗಾಲನೇ ಸಿಗಲ್ಲ ನಮ್ಮ ಇದ್ರಾಗ ಭೂಮಿದಾಗ. ಎಲ್ಲ 0.05 ಇಲ್ಲ ಸರ್. ಈಗ ಅದೇ ನೋಡ್ರಿ ಸರ್, ಇದನ್ನ ನೋಡಿದ್ಮೇಲೆ ಇದಾದ್ಮೇಲೆ ನಾವು ಮುಂದೆ ರೈತರಿಗೆ ಇನ್ನಷ್ಟು ಹೇಳ್ಬೋದು. ಈಗ ನಿಮ್ಮ ಕಡೆಯಿಂದ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಾವು ಒಟ್ಟು ಆರ್ಗ್ಯಾನಿಕ್ ಮಾಡ್ರಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಡಾಕ್ಟರ್ ಸಾಹೇಲ್ನು, ಯಾಕಂದ್ರೆ ಬೇರೆ ನಾವು ಯೂಸ್ ಮಾಡಿಲ್ಲ ಸರ್, ಹಾಗಾಗಿ ಗೊತ್ತಿಲ್ಲ. ಈ ಡಾಕ್ಟರ್ ಸಾಹೇಲ್ ನಾವು ಬಳಸಿದ್ದೀವಿ, ಹಾಗಾಗಿ ಏನಪ್ಪಾ ಅಂದ್ರೆ ಡಾಕ್ಟರ್ ಸಾಹೇಲ್ ಬಳಸ್ರಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಅದ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಮೇಲೆ ಈಗ ನಿಮ್ಮ ಕಬ್ಬಿಗೆ ಬೇರೆದವ್ರ ಕಬ್ಬಿಗೆ ಏನು ವ್ಯತ್ಯಾಸ ಕಂಡ್ರ ಸರ್? ಏನ್ರ ವ್ಯತ್ಯಾಸ ನೋಡ್ರಿ ಸರ್. ಯಾಕಂದ್ರೆ ಈಗ ಕಟಾವಿ ನಡೆದ ಸರ್, ಅಲ್ಲೆಲ್ಲಿ ಇಳುವರಿ ಜಾಸ್ತಿ ಬರ್ತಾ ಇಲ್ಲ ಸರ್. ಅದೇ 22, 23, 24, 25, 30 ಒಳಗೆ ಹೊಂಟ ಸರ್. ಇವಾಗ ನೋಡಿ ಸರ್, ಈಗ ನಿಮ್ದು ಎಕ್ಸೆಪ್ಟೇಷನ್ ಎಷ್ಟ ಸರ್ ಈ ಕಬ್ಬಿಗೆ ಅಂದಾಜ? ಎಕ್ಸ್ಪೆಕ್ಟೇಷನ್ ಅಂದ್ರೆ ಇನ್ನ ನಾವು ಇದು ವೆರೈಟಿ, ಹೊಸ ವೆರೈಟಿ ಇದಲ್ಲ ಸರ್. ಯಾವ ಸರ್ ಇದು ವೆರೈಟಿ? ಇದು 265 ಸರ್. 265. ಇದು ಚೆನ್ನಾಗ್ ಅದ ಅಂತ ಹೇಳ್ಯಾರಿ ಸರ್. ಅದಕ್ಕ ನೋಡ್ಬೇಕು ಸರ್ ಈ ಸರಿ, ಯಾಕಂದ್ರೆ ನಮ್ದು ಇದು ಫಸ್ಟ್ ಅಲ್ಲ ಸರ್. ಅಂದ್ರೆ ಈಗ ಬೇರೆದವರಿಗೆ ಕಬ್ಬು ನಿಮ್ ಕಬ್ಬು ನೋಡಿದ್ರೆ ಬಹಳ ಸ್ವಲ್ಪ ವ್ಯತ್ಯಾಸ ಕಾಣತ್ತ ಸರ್. ಸರ್ ಬೇರೆ ನಾವು ಸೆಕೆಂಡ್ ಕಬ್ಬ್ ಆಗಿರ್ಬೋದು, ಅದು ಕಂಪೇರ್ ಮಾಡಿದ್ರೆ ನಮ್ದು ಅವರಷ್ಟು ಹೈಟಿ ಹೋಗ್ಯ ಸರ್. ನಮ್ದು 8 ತಿಂಗಳ ಕಬ್ಬ ಅದ. 8 ತಿಂಗಳ ಕಬ್ಬ ಅದ. ಆಲ್ರೆಡಿ 23, 22 ಗಣಕಿಗೆ ಅದ ಸರ್. ಈಗ ಇನ್ನ ಬೆಳವಣಿಗೆದಾಗ ಸರ್ ಇನ್ನದು ಕಬ್ಬು ಇನ್ನು 3-4 ಗಣಕಿ ಬರ್ಬೋದು ಸರ್. ಈಗ ಪ್ರೆಸೆಂಟ್ ಕಡದ್ರು ಏನಿಲ್ಲ ಅಂದ್ರೆ ಒಂದು 40 ಬರ್ಬೋದು ಅನ್ಸದ ಸರ್. ಇದು 40 ಅಬ್ಬನೇ ಬರ್ತದೆ. 40 ಅಬ್ಬನೇ ಬರ್ಬೋದು ಅನ್ಸದ. ಆ ತರ ಕಬ್ಬಿದೆ ಸರ್ ಇದು. 40 ಅಬ್ಬನೇ ಬರುತ್ತೆ ಸರ್. ನಾವು ಒಂದ್ 50 ಬರ್ಬೋದಂತ ಇಟ್ಕೊಂಡಿವಿ ಸರ್. 50 ಬೇಡ ಸರ್, ನಾವು 40 ಹಿಡ್ಕೊಂಡು ಹೋಗಮ್ಮ ಅಷ್ಟೇ. ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಸರ್. ಈಗ ನೀವು ಶುಗರ್ ಕೇನ್ ಎಷ್ಟು ಸರಿ ಕೊಟ್ರಿ ಸರ್? ಸರ್ ಮೊದಲು ಡಾಕ್ಟರ್ ಸಾಹೇಲ್ ಶುಗರ್ ಒಂದ್ಸರಿ ಕೊಟ್ಟಿದ್ರಿ. ಆಮೇಲೆ ಏನಪ್ಪಾ ಅಂದ್ರೆ ರೈಜೋಬಿಯಂ, ಇದು ಒಂದು ಸ್ಲರಿ ಎನ್ರಿಚ್ ಫಾಸ್ಫೇಟ್ ಕೊಟ್ಟಿದ್ರಿ. ಫಾಸ್ಫೇಟ್, ಪೊಟ್ಯಾಶ್ 2 ಕೊಟ್ಟು ಮುಗ್ದಾಯ್ತು. ಮತ್ತೆ ಏನು ಕೊಟ್ಟಿಲ್ಲ ಅದ್ರ ಆದ್ಮೇಲೆ? ಅದಾದ್ಮೇಲೆ ನಾವು ಆರ್ಗ್ಯಾನಿಕ್ ಇದು ಕೊಟ್ಟಿದ್ದೇವೆ ಸರ್. ಗೊಬ್ಬರ ಆರ್ಗ್ಯಾನಿಕ್ ಯಾವ್ದಂದ್ರೆ ಅಡ್ವಾನ್ಸ್ ಅಂತ ಬರ್ತಾ, ಇಲ್ಲೇ ನಮ್ದು ಜೈ ಕಿಸಾನ್ ಅಲ್ಲಿ ತಗೊಂಡಿದೀವಿ ಸರ್. ಅದೇನಂದ್ರೆ 3.5 ಕ್ವಿಂಟಲ್ ಹಾಕಿದೀವಿ ಸರ್. 3.5 ಕ್ವಿಂಟಲ್ ಹಾಕಿದ್ರಿ. ಅದ್ ಹಾಕಿದ್ರೆ ಮತ್ತೇನು ಹಾಕಿಲ್ಲ ನೋಡ್ರಿ. ಮತ್ತೇನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಅಂದ್ರೆ ಆರ್ಗ್ಯಾನಿಕದಲ್ಲಿ ಸಾವಯವ ಕೃಷಿ ಅಳವಡಿಸ್ಕೊಂಡು ಆರ್ಗ್ಯಾನಿಕ್ ಬೆಳೆದ್ರೆ ನೀವು ನಮ್ಮ ಭೂಮಿನೂ ಉಳಿತದ, ನಮ್ಮ ಬೆಳೆನೂ ಸಮೃದ್ಧಿಯಾಗಿ ಬೆಳಿತದ ಅನ್ನೋದು. ನಾವು ರೈತರನ್ನು ಉಳಿತೀವಿ. ಅದು ಭಾಳ ಇಂಪಾರ್ಟೆಂಟ್ ಅದ ಸರ್. ಆರ್ಗ್ಯಾನಿಕ್ ಮಾಡಿ ಬೆಳೆದಾಗ್ನು ಸರ್ ತೊಗರಿ ಅಷ್ಟೇ ಇಳುವರಿ ಬಂದ. ನಾ ಏನು ಗೊಬ್ಬರ ಹಾಕ್ದಿದ್ರು ಅಷ್ಟೇ ಇಳುವರಿ ಬಂದ. ಈ ಆರ್ಗ್ಯಾನಿಕ್ ಮಾಡಿದಾಗ ಮಿನಿಮಮ್ ಒಂದು ಎಷ್ಟು ಕಮ್ಮಿ ಅಂದ್ರೆ ಒಂದು 10% ಹೆಚ್ಚಿಗೆ ಬಂದೇ ಬರ್ತದೆ ನಾವು. ಹೌದಲ್ರಿ? ಆದ್ರೆ ನಮ್ಮ ರೈತರಿಗೆ ಇನ್ನೂ ಸ್ವಲ್ಪ ಅನುಭವ ಇಲ್ಲ ಸರ್. ಹೇಳಿದ್ರೆ ಅದ ಯಾರಾಗ ಬೆಳಿತಾರಪ್ಪ, ಯಾಕೆ ಬೆಳಿತಾರಪ್ಪ, ನಮ್ಗೆ DAPನೇ ನಮ್ಗೆ ಚಂದ ಅಂತ ಹೇಳ್ತಾರ ಸರ್. ಇನ್ನೊಂಥರ ಕೀಟ ಬಾಧೆ ಇರಲ್ಲ ಬಳಸ್ತಾರ.
ಬೆಳೆ ಸಮೃದ್ಧಿ ಆಗಿರ್ತದೆ ಸರ್. ಸಮೃದ್ಧಿ ಆಗಿರ್ತದೆ. ಏನಂದ್ರೆ ನಮ್ಗೆ ಖರ್ಚು ಕಮ್ಮಿ ಆಗ್ತದೆ. ಖರ್ಚು ಕಮ್ಮಿನೇ, ಖರ್ಚು ವೆಚ್ಚದಲ್ಲಿ ನೋಡಿದ್ರೆ ಕಮ್ಮಿನೇ ಇದನ್ನು ಖರ್ಚು. ಕಮ್ಮಿದಾಗ ಸಿಗ್ತದೆ ಸರ್ ಹಾ. ಸಾಫ್ಟ್ ಸಾಯಿಲ್ ಹ್ಮ್ ಆರ್ಗ್ಯಾನಿಕ್. ಮತ್ತೆ ಇನ್ನೊಂದೇನಂದ್ರೆ ಮುಂದೆ ನಮ್ಗೆ ಲಾಗೋಡಿ ಕಮ್ಮಿ ಆಗ್ತದೆ. ಲಾಗೋಡಿನೇ ಕಮ್ಮಿ ಆಗ್ತದ. ಸೊ ಧನ್ಯವಾದಗಳು ಸರ್, ನಿಮ್ಮ ಅಮೂಲ್ಯವಾದ ನಮ್ಮ ರೈತರಿಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದಿರಲ್ಲ ರೈತ ಬಾಂಧವರೇ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಆದ್ರೂ ಅವರೊಂದು ಜ್ಞಾನ ದೊಡ್ಡದಂತ ಹೇಳ್ಬೋದು. ಯಾಕಂದರೆ ಈ ವಯಸ್ಸಿನಲ್ಲಿ ಅವರು ನಾವು ಆರ್ಗ್ಯಾನಿಕ್ ಸಾವಯವ ಕೃಷಿ ಅಳವಡಿಸ್ಕೊಂಡು ಆರ್ಗ್ಯಾನಿಕದಲ್ಲಿ ಒಲವು ಕೊಟ್ಟಿದ್ದಾರೆ. ಇಂತಹ ರೈತರ ಒಂದು ಇದುವರ ನೋಡಿಕೊಂಡು ನಾವು ಅವ್ರದ್ದೊಂದು ವಿಚಾರಣೆ ನೋಡ್ಕೊಂಡ್ರೆ ನಾವು ಮುಂದುವರಿಬೇಕಂತ ನಮ್ಮ ರೈತರಲ್ಲಿ ಕಳಕಳಿಯ ಮನವಿ. ಧನ್ಯವಾದಗಳು ಸರ್. ಧನ್ಯವಾದಗಳು.